ಬನ್ನಿ. ಸೊ ನಾವು ಈಗ ಪ್ರೆಸೆಂಟ್ ಆಗಿ ಬಳ್ಳಾರಿಯಲ್ಲಿದ್ದೇವೆ. ಸೊ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಬಳ್ಳಾರಿಗೆ ಬಂದಿದ್ದೇವೆ. ಸೊ ಇಲ್ಲಿ ಬಂದ್ಬಿಟ್ಟು ನಿನ್ನೆ ಬಂದಿದ್ದೇವೆ ನಾವು. ಸೊ ಈಗ ನಾವು ದುರ್ಗಮ್ಮ ಟೆಂಪಲ್ನ ವಿಸಿಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ನೀವು ಸಹ ಬನ್ನಿ, ಹೇಗಿದೆ ನೋಡೋಣ. ಸೊ ಈಗ ಬಂದ್ಬಿಟ್ಟು ನಾವು 4 ಜನ ಹೋಗ್ತಾ ಇದ್ದೀವಿ. ನಾನು, ನಮ್ಮ ತಂಗಿ, ನಮ್ಮ ಹಸ್ಬೆಂಡ್ ಮತ್ತು ಪರಿ. ಅಲ್ಲಿ ಕನೆಕ್ಟ್ ಆಗ್ತಾರೆ. ಪಪ್ಪ ಬಂದುಬಿಟ್ಟು ಟೆಂಪಲ್ಗೆ ಬರ್ತೀನಿ ಅಂತ ಹೇಳಿದರು ಡೈರೆಕ್ಟಾಗಿ. ಸೊ ಅದಕ್ಕಾಗಿ ನಾವು 4 ಜನನೇ ಜಸ್ಟ್ ಆಟೋದಲ್ಲಿ ಹೋಗ್ತಾಯಿದ್ವಿ. ಸೊ ಅಮ್ಮನ ಮನೆಗೆ ಬಂದಮೇಲೆ ಖುಷಿನೇ ಬೇರೆ ಇರುತ್ತೆ. ಎಷ್ಟು ದಿವಸ ನಂತರ ಅಮ್ಮನ ಮೀಟ್ ಆಗ್ತಾ ಇದ್ದೆ. ಬಟ್ ಈ ವಿಡಿಯೋದಲ್ಲಿ ಅಮ್ಮನ ತೋರಿಸ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ವಿಡಿಯೋಲ್ಲಿ ಶೋರಾಗಿ ಇಲ್ಲಿ ಸಡನ್ನಾಗಿ ನಮ್ಮ ಪಪ್ಪ ಕಾಣಿಸಿದ್ರು. ಪಕ್ಕ ಪರಿಗೋಸ್ಕರನೇ ಬಂದಿರಬೇಕು ಅವರು. रहा नहीं जाता, तड़प ही ऐसी है ना. ಹಲೋ ಫ್ಯಾಮಿಲಿ, ನಾ ಇಲ್ಲಿ ಬಳ್ಳಾರಿ ದುರ್ಗಮ್ಮ ಟೆಂಪಲ್ಗೆ ಬಂದಿದ್ದೇನೆ. ಸೊ ಈಗ ಬಳ್ಳಾರಿ ದುರ್ಗಮ್ಮ ಗುಡಿ ಹೇಗಿದೆ ಅಂತ ದರ್ಶನ ಮಾಡ್ಕೊಳ್ಳೋಣ. ಸೊ 1 ಸೆಕೆಂಡ್ ಬರ್ರಿ. रुको जरा, सबर करो, बोला धक्का मुक्की नहीं कर. ಸೊ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗಳು ನಮ್ಮ ಪಪ್ಪ ಜೊತೆ ಇದ್ದಾರೆ. ಸೊ ನಾವು 3 ಜನ ಬಂದಿದ್ದೇವೆ ಸೂರತ್ನಿಂದ. ಸೊ ಕ್ಯಾಮ್ರಾ ಬಂದ್ಬಿಟ್ಟು ನಮ್ಮ ತಂಗಿದ್ದಾಳೆ. ಸೊ ಅವಳನ್ನ ಸಹ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ನೀವು ಸಹ ಬನ್ನಿ, ದರ್ಶನ ಮಾಡೋಣ. ಟೆಂಪಲ್ ಹೇಗಿದೆ, ಈಗ ತುಂಬಾನೇ ಚೇಂಜ್ ಆಗಿದೆ ದುರ್ಗಮ್ಮ ಟೆಂಪಲ್ ಅನ್ನು. ನೀವು ಆಗ ನೋಡಿದ ಬೇರೆ ಎಲ್ಲ ರೆನೋವೇಟ್ ಆಗಿದೆ, ತುಂಬಾನೇ ಚೆನ್ನಾಗಿ ಕಾಣಿಸಿದೆ. ಒಳಗೆ ಸಹ ನೋಡೋಣ ಹೇಗಿದೆ ಅಂತ, ಬನ್ನಿ. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ನಿಧಾನವಾಗಿ ನೀಟಾಗಿ ತುಂಬಾ ಚೆನ್ನಾಗಾಯಿತು ದರ್ಶನ. ಮತ್ತು ಇಲ್ಲಿ ಬಂದುಬಿಟ್ಟು ಅಮ್ಮನ ಫೋಟೋ ತೆಗಿಬೇಕು ಅಂದ್ಕೊಂಡ್ರೆ ಇಲ್ಲಿ ಇವ್ರು ಟೆಂಪಲಲ್ಲಿ ಇರೋರು ತುಂಬಾ ರೆಸ್ಟ್ರಿಕ್ಟ್ ಮಾಡ್ತಾಯಿದ್ರು, ಫೋಟೋ ತೆಗಿಬಾರ್ದು, ವಿಡಿಯೋ ತೆಗಿಬಾರ್ದು ಅಂತ. ಸೊ ಅದಕ್ಕಾಗಲಿ ಆಗಲಿಕ್ಕೆ ಆಗಲಿಲ್ಲ. ಸೊ ಇಲ್ಲಿ ಈಗ ಬಂದುಬಿಟ್ಟು ಅಮ್ಮ ಏಕೆ ಬರಲಿಲ್ಲ ಅಂದರೆ ಅಮ್ಮನಿಗೆ ಸ್ವಲ್ಪ ಕೆಲಸ ಇದ್ವು, ಅದಕ್ಕೆ ನಮ್ಮ ಜೊತೆ ಟೆಂಪಲ್ಗೆ ಬರಲಿಕ್ಕಾಗಲಿಲ್ಲ. ನಾನು, ನಮ್ಮವರು ಪರಿ ಮತ್ತು ನಮ್ಮ ತಂಗಿ ಪಪ್ಪನೇ ಬಂದಿದ್ವಿ. ಸೊ ನಮ್ಮವರಿಗೆ ಈ ದುರ್ಗಮ್ಮ ಟೆಂಪಲಿಂದ ತುಂಬಾ ಅಟ್ಯಾಚ್ಮೆಂಟ್ ಇದೆ. ಯಾವಾಗ ಫಸ್ಟ್ ಟೈಮ್ ಬಂದರು ಆವಾಗಿನಿಂದ ಯಾವಾಗಾದರೂ ಸೂರತ್ತಿಂದ ಬಳ್ಳಾರಿಗೆ ಬರಲಿ, ಫಸ್ಟ್ ಟೆಂಪಲಿಗೆ ಮಾತ್ರ ಕಂಪಲ್ಸರಿ ಹೋಗ್ಬೇಕೆ ಅಂತಾರೆ. ಬೇರೆ ಎಲ್ಲಿ ಸಹ ಕರ್ಕೊಂಡು ಹೋಗಲ್ಲ. ಟೆಂಪಲ್ ಹೋದ ನಂತರನೇ ಎಲ್ಲಿಯಾದರೂ ಬೇರೆ ಪ್ಲ್ಯಾನ್ ಮಾಡೋಣ ಅಂತಾರೆ. ಸೊ ಇಲ್ಲಿ ಬಂದುಬಿಟ್ಟು ನೀರೆಲ್ಲ ಬಿಡ್ತಾಯಿದ್ರು. ಆ ತಂಪಿಗೆ ಎಲ್ಲ ಟಾಟಾಯ್ಸ್ ಆಗಲಿ ಅಲ್ಲಿರೋವೆಲ್ಲ ಮೇಲೆ ಬರ್ತಾಯಿದ್ವು. ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ದುರ್ಗಮ್ಮ ಟೆಂಪಲ್ ಬಂದುಬಿಟ್ಟು ತುಂಬಾ ನನ್ನ ವಿಡಿಯೋನಲ್ಲಿ ನನ್ನ ಅಪ್ಪನ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ. ಸೊ ನಮ್ಮ ಅಪ್ಪನ ಹೆಸರು ಪ್ರಸಾದ್, ಇಲ್ಲೇ ಬಳ್ಳಾರಿಯಲ್ಲೇ ಇರ್ತಾರೆ ಅಷ್ಟೇ. मस्त जोक मारा रे, ये हंस रहे हलकट हंस. ಸೊ ಫ್ಯಾಮಿಲಿ, ನಾವೀಗ ಟೆಂಪಲಿಗೆ ಬಂದಿದ್ವಲ್ಲ, ದರ್ಶನ ತುಂಬಾ ಚೆನ್ನಾಗಾಗಿದೆ. ಸೊ ನಿಮಗೆ ಒಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಸೊ ಅವಳು ಬಂದು ನನ್ನ ತಂಗಿ ಹಾರಿಕಾ. ಹಾಯ್ ಗಾಯ್ಸ್, ಹಾಯ್ ಗಾಯ್ಸ್, ಇವರು ನಮ್ಮ ಅಕ್ಕ, ನಾನು ಅವ್ರ ತಂಗಿ ಹಾರಿಕಾ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಡೋಂಟ್ ಫರ್ಗೆಟ್. अरे कहना क्या चाहते हो? ಇಲ್ಲಿ ಬಂದುಬಿಟ್ಟು ಫೋನ್ ತೆಗ್ದಷ್ಟು ವಿಡಿಯೋ ರೆಕಾರ್ಡ್ ಮಾಡಿದ ನಮ್ಮ ತಂಗಿ ತುಂಬಾ ನರ್ವಸ್ ಆಗಿಬಿಟ್ಟಿದ್ಲು. ಅದು ಟೆನ್ಷನ್ ಅಂದರೆ ತುಂಬ ನರ್ವಸ್ ಆಗ್ತಾರೆ. ನಮಗೇನೆ ಸ್ವಲ್ಪ ಜನ ಇದ್ದರೆ ಮಾತಾಡಬೇಕಂದ್ರೆ ಸ್ವಲ್ಪ ನರ್ವಸ್ನೆಸ್ ಆಗುತ್ತೆ. ಬಟ್ ಅವಳು ಸಹ ಸ್ವಲ್ಪ ಹಿಚ್ಕಿಚಾದ್ಲು ಮಾತಾಡೋದ್ನಾಗ. ಇಲ್ಲಿ ಬಂದುಬಿಟ್ಟು ಟೆಂಪಲ್ಗೆ ಬೇಬಿ ಸಹ ಬಂದಿತ್ತು, ಒಂದು 3 months ಬೇಬಿ ಅಂತ. ನೋಡಲಿಕ್ಕೆ ತುಂಬಾ ಕ್ಯೂಟ್ ಇತ್ತು. ಸೊ ಆ ಬೇಬಿ ನೋಡಿ ಪರಿ ನಗ್ತಾ ಇದ್ಲು, ಕರಿತಾ ಇದ್ಲು. ಸೊ ಅದಕ್ಕೆ ಹೋಗಿ ಒಮ್ಮೆ ಮೀಟ್ ಆಗೋಣ ಅಂತ ಹೋಗಿದ್ವಿ. ಸೊ ಇಲ್ಲಿ ಬೇಬಿ ತುಂಬ ಕ್ಯೂಟ್ ಇದೆ. ಪರಿ ನೋಡಿ ಅದನ್ನು ಕಾಲು ಮುಡ್ತಾ ಇದ್ಲು. ಅವಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಚಿಕ್ಕ ಆಕಿನ ಚಿಕ್ಕ ಬೇಬಿ, ಅವಳೇ ಬೇಬಿ, ಆಕಿನಕಿನ್ನ ಚಿಕ್ಕ ಬೇಬಿನ ನೋಡಿ ಆಡೋದು ಅವಳಿಗೆ ತುಂಬ ಇಷ್ಟ ಅನಿಸುತ್ತೆ. ಇಲ್ಲಿ ಪಪ್ಪ ನಮ್ಮೂರೆಲ್ಲ ಕುತ್ಕೊಂಡು ನೋಡ್ತಾ ಇದ್ರು. ಮತ್ತು ನಂತರ ನಾನು ಪರಿ ಜೊತೆ ಸ್ವಲ್ಪ ಫನ್ ಮಾಡಿದೆ, ಆಟ ಆಡ್ತಾ ಇದ್ದೆ. ಬಟ್ ಗ್ರೇಟ್, ಅಷ್ಟು ಬಿಸಿಲಲ್ಲಿ ಸಹ ಅವಳು ಇಷ್ಟು ಸಹ ಅಳ್ಳಿಲ್ಲ, ಇಷ್ಟು ಸಹ ಕ್ರ್ಯಾಂಕಿ ಆಗಲಿಲ್ಲ. ಪೂರಾ ಟೆಂಪಲ್ ಮನೆಗೆ ಹೋಗೋ ತನಕ ನಗ್ತಾನೇ ಇದ್ಲು. ನಂತರ ಅವ್ರ ಮಾಸಿ ತೆಲ್ ಹೋದರೆ ಆಯಿತು, ಪಪ್ಪ ಕಾಣಲ್ಲ, ಮಮ್ಮಿ ಕಾಣೋದಿಲ್ಲ. ಮಾಸಿ ಇದ್ದರೆ ಸಾಕು ಅವಳಿಗೆ, ಊಟ ಬೇಡ ಏನು ಬೇಡ.
ನಮ್ಮ ಪಪ್ಪ ಅವ್ರು ಮಾಡಿಸಿದ್ರೆ ಆಯಿತು. ಬರೀ ಹಾಲು ಊಟ ಏನಿದ್ರೆ ಅದು ನಾವು ಬೇಕು ಅನ್ಕೋತೀವಿ, ನಂತರ ಆಟ ಮಲಗೋದು ಎಲ್ಲ ಅವ್ರ ಜೊತೆನೆ. ಸೊ ಅಮ್ಮನ ಮನೆಗೆ ಬಂದಿದ್ದೀನಲ್ಲ ಅದಕ್ಕೆ ಎಷ್ಟು ಖುಷಿ, ತುಂಬಾ ಚೆನ್ನಾಗಿತ್ತು ಅಮ್ಮನ ಮನೆಗೆ ಬಂದು. ಬಟ್ ಜಾಸ್ತಿ ದಿವಸ ಇರಲಿಕ್ಕಾಗಲಿಲ್ಲ, ಬಟ್ 2-3 ದಿವಸನೇ ಇದ್ವಿ. ಇಲ್ಲಿ ಬಂದುಬಿಟ್ಟು ಫೀಡಿಂಗ್ ರೂಮ್ಸೇ ಇದೆ ಮದರ್ಸಿಗೆ. ನೋಡಿ, ಇದು ನೋಡಿದ ನಂತರ ನಿಮಗೆ ಅನಿಸ್ಬೋದು ಟೆಂಪಲ್ ಎಷ್ಟು ಡೆವಲಪ್ ಆಗಿದೆ ಅಂತ. ಸೊ ಈಗ ನಾವು ಬರೋಕ್ಕಿಂತ ಮುಂಚೆನೇ ಒಂದು ಪ್ರೋಗ್ರಾಮ್ ಆಗಿದೆ ಇಲ್ಲಿ, ಇನ್ಸ್ಟ್ರೂಮೆಂಟಲ್ ಪ್ರೋಗ್ರಾಮ್ ಅಂತ. ಸೊ ಗಜಸ್ತಂಭ ಬಂದುಬಿಟ್ಟು ಟೆಂಪಲ್ ಹತ್ರನೇ ಇತ್ತು, ಈಗ ಆಪೋಸಿಟ್ ಮಾಡಿದರು. ಮತ್ತು ಭಕ್ತರಿಗೆ ಒಂದು ನೈಟ್ ಏನೋ ಮಲ್ಗಕ್ಕೆ ಬರ್ತಾರಲ್ಲ ಅವ್ರಿಗೆ ಆಪೋಸಿಟಲ್ಲಿ ರೂಮ್ಸ ಇದ್ವು, ಅವ್ರು ಬಂದು ಅಲ್ಲಿ ಮಲಗಿ ಹೋಗ್ಬೋದು ಅಂತ, ಯಾಕಂದರೆ ಮಳೆಗಾಲ ತುಂಬ ಕಷ್ಟ ಆಗುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಲಿವ್ ಲೈಫ್ ವಿತ್ ಕಲ್ಯಾಣಿ. ಇವತ್ತು ನನ್ನ ಕೈನಲ್ಲಿದೆ ಫೋನ್, ಸೊ ನೋಡೋಣ ಏನೇನಾಗುತ್ತೆ ಅಂತ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಗಾಯ್ಸ್.